ನಮ್ಮ ಬಂಡಿಗೇರಿ ಅಪ್ಪಾಜಿ ಒಂದು ಪರವಾಗಿ 4 ಮಾತು ಮಾತಾಡ್ತೀವಿ. ಯಾಕಂದ್ರೆ ನಾವು ಇತಿಹಾಸ ಬರಿಬೇಕಂದ್ರೆ ಇತಿಹಾಸ ಓದಬೇಕು. ಇತಿಹಾಸ ಓದಿದಂಗ ಇತಿಹಾಸ ಬರೀತಾನೋ. ಮತ್ತು ಇಂಥ ಮಹಾನ್ ವ್ಯಕ್ತಿಗಳು ನಾವು ಯೂಟ್ಯೂಬ ಮತ್ತು ಫೇಸ್ಬುಕ್ದಾಗ ಓದ್ಪ ಅಂತಂದ್ರೆ ಇಡೀ ಜಗತ್ತು ಕೂಡ ನೋಡ್ತೈತಿ. ಇವತ್ತು ಬಂಡಿಗೇರಿ ಅಪ್ಪಾಜಿ ಅವರ ಕ್ವಿಂಟಲ್ ಗಂಟಲೆ ಬೆಲ್ಲ, ರವಾ, ಅಕ್ಕಿ, ಮತ್ತು ಬೇಕಾದ್ರೆ ರೊಟ್ಟಿ ಕೇಳ್ರಿ, ಇನ್ನಿ ಕೇಳ್ರಿ. ಮತ್ತು ನಿಮಗೆ ಏನಾರ ಜನರ ಕೊರತೆ ಇತ್ತಂದ್ರೆ ಒಂದು ಕರೆ ಕೊಡ್ತಾರೆ. ಇಲ್ಲಿ 1000 ಮಂದಿ ಅಂತ ನಿಲ್ಲಿಸ್ತಂತ ಹೇಳಿದಂಥ ಮಾನವ ಯಾರಪ್ಪ ಅಂದ್ರೆ ನಡೆದಾಡುವ ದೇವರ ಕಲಿಯುಗ ಕೃಷ್ಣ ನಮ್ಮ ಬಂಡಿಗೇರಿ ಮಾ ಚಕ್ರವರ್ತಿ ಅನ್ನದಾಸೋಹ ಅಪ್ಪಾಜಿ ಅವರಂತ ಹೇಳಕ್ಕೆ ಬಯಸ್ತರು. ಅದಕ್ಕಾಗಿ ದಯವಿಟ್ಟ ಅಂತ ಮಹಾನುಭಾವರ ನಮಗ ಆಶೀರ್ವಾದ ಅವಶ್ಯ ಐತಿ. ಯಾಕಪ್ಪ ಅಂದ್ರೆ ಈ ರೇಷನ್ ನಮಗ ಇನ್ನು 15 ದಿವಸ ತಿಂದ್ರು ಸಹಿದಿಲ್ಲ. ಇಂಥ ಮಹಾನುಭಾವರ ಕೊಟ್ಟು ಕಳಿಸ್ಯಾರು. ಆ ಅಪ್ಪಾಜಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ, ನಮ್ಮ ರೈತ ಕುಲದ ವತಿಯಿಂದ, ವಿವಿಧ ಸಂಘಟನೆ ವತಿಯಿಂದ, ಮಹಿಳೆಯರ ವತಿಯಿಂದ, ಯುವಕರ ವತಿಯಿಂದ, ಎಲ್ಲರ ವತಿಯಿಂದ ಆ ಅಪ್ಪಾಜಿಗೆ ಇಲ್ಲಿಂದ ಅವರ ಪಾದಕ್ಕೆ ನನ್ನ ನಮಸ್ಕಾರ ಮುಟ್ಟುತ್ತಾ ಅವರ ದೇವರಿನ್ನೂ ಆಯುಷ್ಯ ಹಚ್ಕೊಂಡಂತೇಳಿ ಈ ವೇದಿಕೆ ಮುಖಾಂತರ ಕೇಳ್ತೇನೆ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.